ಭೇಟಿ ಅವ್ರ ಸರ ನಾವು ಈ ಊರಿಗೆ ಅವರು ಇವರು ಯಾರು ನಡುವಿನ ಆಫೀಸರ್ ಬಂದ್ರಾಗಲ್ಲ, ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವ್ರು ಬರ್ಬೇಕು. ತಾಲೂಕ್ ಪಂಚಾಯತ್ ಎಲ್ಲಾನ ಕೊಟ್ಟು ಬಂದಿವಿ ಸರ್. ಲೆಟರ್ ಕೊಟ್ಟರೆ ನಿರ್ಲಕ್ಷ್ಯ ಸರ್, ಯಾರನ್ನ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಓಟ್ ರೊಕ್ಕನೇ ಹೋಗ್ತಲ್ಲ ಅಂತ ಈ ವಿಡಿಯೋ ಹೇಳ್ತಾನ. ಊರು ಒಳಗಡೆ ಏನಾಗ್ಲಕತ್ತಾವ, ಮನೆಗಳು ಬೆಳಿತಾವ, ಅಲ್ಲಿ ಚರಂಡಿ ಇಲ್ಲ, ಸಿಸಿ ರೋಡ್ ಇಲ್ಲ, ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ ಮ್ಯಾಕ ಅವಾಗ ನಾವು ನೀವಂತ ಎಲ್ಲರೂ ಬಂದು ಕೇಸಿ ಈ ಸ್ವಲ್ಪ ಮಳೆಗೆ ನೀರಾಗ ಮನೆ ಹೋಗ್ಕೊಂಡವ. ಈಗ ಸ್ವಚ್ಛತೆ ಆಗ್ಬೇಕು, ಇದೆಲ್ಲ ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಭೀಮಾ ಅಂತ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಕಾಡಂಗೇರಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಇದ್ರು ಕೂಡ ಇಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಏನದಂದ್ರೆ ಸಿಸಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮೂಲಭೂತ ಸೌಕರ್ಯ ಇರೋದ್ ಕಾರಣದ ಇವತ್ತು ಬೆಳಗಿನ ಜಾವ ಅರ್ಧ ಗಂಟೆ ಮಳೆ ಬಂದ್ರೆ ಇವತ್ತಿನ ದಿವಸ ಎಲ್ಲ ತುಂಬಿ ಕೇಸಿ ಗಲೀಜೆಲ್ಲದ ಅದ್ರಾಗೆ ನಾವು ತಿರುಗಾಡಿದ್ವಿ. ಇವತ್ತು ಸಂಪೂರ್ಣ ಮನೆಯಲ್ಲಿ ಎಲ್ಲ ಹೋಗ್ಕಂತವ, ದನ ಕರುಗಳು ಒಳಗೆ ನಿಂತಾವ. ಈಗ ಇಲ್ಲಿ ಊರಾಗ ಇರ್ತಕ್ಕಂಥ ಕಡುಬಡವರು, ಕೂಲಿ ಕಾರ್ಮಿಕರು ಜಾಸ್ತಿ. ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಇಲ್ಲಿ ತನ ಅನುದಾನ ಎಲ್ಲಿ ಹೋಯ್ತು, ಇದು ತಕ್ಷಣ ಸ್ವಚ್ಛ ಮಾಡಬೇಕು. ಇವತ್ತು ಗ್ರಾಮದಲ್ಲಿ ಹಿರಿಯರು, ಯುವಕರು ಮತ್ತು ಮಹಿಳೆಯರೆಲ್ಲ ಸೇರಿ ವಿನೂತನ ಛತ್ರಿ ಹಿಡಿದು ಕೇಸಿ ವಿನೂತನ ಪ್ರತಿಭಟನೆ ಮಾಡಿದ್ದೀವಿ. ತಕ್ಷಣ ಎಚ್ಚೆತ್ಕೊಳ್ಬೇಕು. ಈ ಊರಿಗೆ ಅವರು ಇವರು ಯಾರು ನಡುವಿನ ಆಫೀಸರ್ ಬಂದ್ರಾಗಲ್ಲ, ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವ್ರು ಬರ್ಬೇಕು. ಅವರಿಬ್ಬರು ಪೂರ ಕಂಪ್ಲೇಂಟ್ ನಾವು ಹೆಂಗೆ ತಿರುಗಾಡಿವಿ ಹಂಗೆ ತಿರುಗಾಡಿ ಕೇಸಿ ಇವರಿಗೆಲ್ಲ ಭೇಟಿ ಹಾಕಿಸಿ ಏನೇನು ಮಾಡ್ಬೇಕಂತಕ್ಕಂಥದ್ದು ಅವ್ರದ್ದು ಅನಿಸಿಕೆಯನ್ನು ಪಡೆದು ಕೇಸಿ ಇವರಿಗೆ ಸೂಕ್ಷ್ಮವಾಗಿ ಮಾಡಿಕೊಟ್ರೆ ಸರಿ. ಇಲ್ಲದಿದ್ರೆ ಮತ್ತೆ ಇದು ಪ್ರತಿಭಟನೆ ಮುಂದಾಗ್ತದೆ. ಯಾಕಂದ್ರೆ ಇದರಿಂದ ರೋಗ ರುಜಿನ ಬರ್ತಾವ. ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಅವ್ರನ್ನ ರೋಗ ಬಂದ್ರೆ ಆಸ್ಪತ್ರೆ ಸೇರ್ತಕ್ಕಂಥ ಪರಿಸ್ಥಿತಿ ಅದ. ಸಂಪೂರ್ಣ ಈ ಊರು ಹದಗೆಟ್ಟದಂದ್ರೆ ತಪ್ಪಾಗಲ್ಲ. ಇದಕ್ಕೆ ಅಲ್ಲಿಷ್ಟು ರೋಡ್ ಆಗ್ಯದ, ಚರಂಡಿ ಆಗ್ಯದ. ಉಳಿದು ಊರುಗಳೆಲ್ಲ ಊರು ಒಳಗಡೆ ಏನಾಗ್ಲಕತ್ತಾವ, ಮನೆಗಳು ಬೆಳಿತಾವ, ಅಲ್ಲಿ ಚರಂಡಿ ಇಲ್ಲ, ಸಿಸಿ ರೋಡ್ ಇಲ್ಲ, ಮತ್ತೆ ಲೈಟಿನ ಸಂಪರ್ಕ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಅವ್ರು ಏನದ ಎಲ್ಲಿಂದ ವೈರ್ ತೊಗೊಂಡ್ ಕೇಸಿ ಆಯ್ಕಲಕತ್ತಾರ. ನಾಳೆಗೆ ಈ ಮಳೆಗೆ ಎಲ್ಲೇನು ಬಂತು, ವೈರ್ ಹರಿದು ಬಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ ಮ್ಯಾಕ ಅವಾಗ ನಾವು ನೀವಂತ ಎಲ್ಲರೂ ಬಂದು ಕೇಸಿ ಮಾತಾಡಿಸ್ತಾರೆ. ಅವಾಗ ಮಾತಾಡ್ಸೋದು ಬೇಡ. ಏನಾಗ್ಲಾರ್ದ ನಾವು ಮಾಡ್ತೀವಲ್ಲ ಅದು ನಂಬುದು. ಅವ್ರಿಗೆ ಅನಾಹುತ ಆದ್ಮ್ಯಾಕ ಅವ್ರಿಗೆ ಹೋಗಿ ಬೆನ್ನಿಗೆ ನಿಂತಾರ, ಅವ್ರು ಒಂದು ಜೀವ ಹೋಗಿರ್ತದ. ಜೀವ ಬಲಿ ಆದ್ಮ್ಯಾಕ ಹೋಗಬಾರ್ದು ಅಂತಕ್ಕಂಥದ್ದೇ ನಂದ ಆಗ್ರಹ. ಮಾತಾಡೋದು ನಾ ಈ ಊರಲ್ಲಿ ನೋಡಕತ್ತಿ 4-5 ವರ್ಷ ಸರ್. ಬರೇ ಮಳಿ ಹೊಂಟ ಸಾಲಾಗ ಬರೇ ನೀರು ಊರಾಗ ಬರಕತ್ತಿ ಸರ್. ಮನೆಗೆ ಹೋಗ್ಕೊಂಡು ಮೊನ್ನೆ ಮುದುಕಿ ಟಂಕ್ ಮಟ್ಟ ನೀರು ಬಿಡ್ತಾರೆ, ನಾವು ಹೊರಗೆ ತಂಗಿಸಿ ಮತ್ತೆ ಕುಂದಿರ್ಸಿ ಮೈ ಒರೆಸಿ ಆ ಮುದುಕಿ ತಲೆ ಒರೆಸಿ, ಹಂಗಾಗಿ ನೀನಾದ್ರ ಮುದುಕಿ ನೀರಾಗ ಸಿಗಬಿದ್ದು ಆರಾಮಾಗ್ಲಾರ್ದಕ್ಕೆ ನೀನು ಹಾಸ್ಪಿಟ್ಲಲ್ಲಿ ಇರ್ತದ ಮುದುಕಿ. ಆ ಥರ ಆಗಿ ನಾವು ಈ ಊರಲ್ಲಿ ಯಾರು ಕೇಳೋಕೆ ಅವಕಾಶ ಇಲ್ಲ ಸರ್. ಈಗ ಮೋರಿ ನೀರು ಬಂದಿಗೇಸಿ ಮನೇಲಿ ಹೋಗ್ಕೊಂಡದಕ್ಕಾಗಿ ಹಾವು ಚೇಳು ಹೊರದಾಡೋದಕ್ಕೆ ನಾವು ಭಯ ಆಗೇಸಿ ಮಕ್ಕಳು ತಗೊಂಡು ರೋಡಿಗೆ ಕುಂತ್ರೆ ಅವತ್ತು ಬಂದು ಎಲ್ಲರೂ ಊರ ಜನನೇ ಹರ್ಕೊಂಡೋಗ್ಯದಂತಗೇಸಿ ಎಲ್ಲರೂ ಸೇರಿ ಹರಿದ ಊರಾಗ ಓಣ್ಯಾಗ ನೀರು ಹರಿದು ರೊಕ್ಕ ಮಾಡ್ಲಾರ್ದ ನೀರು ಹರಿಲಾರ್ದಲ್ಲಿ ರೊಕ್ಕ ಎತ್ಕೊಂಡು ತಿಂದಾರ ಸರ್. ಆ ಸಮಯಕ್ಕಾಗಿ ನಾ ಮಾತಾಡಕತ್ತೀನಿ ಸರ್.
ಹಿಂಗಾಗಿ ಇದೇ ಪರವಾಗಿ ಗಂಡು ಮಕ್ಳನ್ನ ಸರಂಡಿ ತೆಗಿಯಕ್ ಬರ್ತಾರೆ ಸರ್. ಪಂಚಾಯತ್ ಆಯ್ತ್ರಿ ನೀರಿದ್ದಾಗ ಬಂದು ತೆಗಿತಾರ್ರಿ. ಅವಾಗ ಹಸ ಆಗೋದಿಲ್ಲ ಅಂತ ಕೇಸಿ ನಾವು ಬ್ಯಾಡ ಅಂತ ಹೇಳಿ ಸರ್. ಈ ತಡೆಗಾಡಿ ಕಟ್ಬೇಕಂತ ಹೇಳಿವ್ರಿ ನಾವು. ಇಲ್ಲಿದು ತಡೆಗಾಡಿ ಮಾದ್ರಿಗೆ SC ಒಳಗೆ ಕಟ್ಬೇಕಂತ ಹೇಳಿವ್ರಿ. ಅದೇ ಕಟ್ತೀವಿ ಅಂತಂದ್ರೆ ಮತ್ತೆ ಯಾರು ಕಟ್ತಾರ ನೋಡಮ್ಮ ಅಂತ ಈ ತರ ಮಾತಾಡ್ತಾರ ಸರ್. ಈ ಮೋರಿ ತಗಲಿಕ್ಕೆ ಅಷ್ಟೇ ನಾರಿಕೆ ಅಂತ ಕುಂದ್ರ ಅಂತಾರ ಸರ್. ತೆಗದಿಲ್ರಿ ಯಾವ ಕಾಡಂಗೀರ್ ಸರ. ಕಾಡಂಗೀರ್ ಗ್ರಾಮದಾಗ ಏನ್ ಕೆಲಸನೇ ಇಲ್ಲ ಸರ್. 3 ವರ್ಷದಿಂದ ಮೋರಿಗಳು ಅಷ್ಟೇ ಅವ್ರಿ ಸರ. ಹೋಗಿಂದ ಯುವ ಸಾಬಗ ಅಲ್ಲಿ ಜಡಿಪಿಗೆ ತಾಲೂಕ್ ಪಂಚಾಯತಿ ಎಲ್ಲಾನ ಕೊಟ್ಟು ಬಂದಿವಿ ಸರ್. ಲೆಟರ್ ಕೊಟ್ರನ್ನ ನಿರ್ಲಕ್ಷ್ಯ ಸರ್. ಯಾರನ್ನ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಒಟ್ಟ ಮಾಡ್ತೀವಿ ಹೋಗ್ರಿ ಅಂತಾರ್ರೆ. ಒಟ್ಟ ಇಷ್ಟೇ ಕಡಿ ಬಿಟ್ರ ಸರ್. ಸ್ವಲ್ಪ ಮಳೆ ಬಂದ್ರ ಮನ್ಯಾಗ ನೀರ್ ಹಾಕೊಂಡ್ಬಿಡ್ತಾವ್ರಿ ಸರ್. ಒಟ್ಟ ಎಲ್ಲಾ ಹಿಂಗೆ ಹಸೆ ಒಂದ್ಸಲ ಬಂದ್ಗೇಸಿಂದ ಬಾಳ ಲಾಸ್ ಆಗ್ಬಿಟ್ರಿ. ಎಲ್ಲ ಮನ್ಯಾಗ ನೀರ್ ಹಾಕೊಂಡೇಸಿಂದ ಎಲ್ಲಾ ಜ್ವಾಳ ಜಂಪಿ ಎಲ್ಲಾನ ತೊಯ್ದೋಗ್ಬಿಟ್ಟಾರ ಸರ್. ಈಗ ಬಿ ಮಳೆ ಬಂದ್ರೆ ಈಗಾದ್ರ ಮನ್ಯಾಗ ನೀರ್ ಹೊಂಟಾವ್ ಸರ್. ಇನ್ನೊಂದ್ ಸ್ವಲ್ಪ ಮಳೆ ಬಂದ್ರೆ ನೀರ್ ಹಾಕೊಂಡ್ಬಿಡ್ತಾವ್ರ ಮನ್ಯಾಗ. ಒಟ್ಟ ಯಾರು ಕೆಲಸನೇ ಮಾಡ್ತಿಲ್ಲ ಸರ್ ಇಲ್ಲಿ. ನಮ್ಮ ಹೆಸರು ಸುರೇಶ್ ಸರ್. ಗ್ರಾಮ ವಡಗೇರ ತಾಲೂಕು ಯಾದಗಿರಿ ಜಿಲ್ಲೆ. ಸುಮಾರು 2.5 ವರ್ಷದಿಂದ ಇವಾಗ ಮತ್ತು PDOಗ ಜಿಲ್ಲಾ ಪಂಚಾಯತಿಗೆ 3 ಲೆಟರ್ ಕೊಟ್ಟಿವಿ. ಕೊಟ್ಟರು ಆಯ್ತು ಬರ್ತೀವಿ, ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, 1 ವಾರ ಬಿಟ್ಟು ಬರ್ತೀವಿ ಅಂತ ಇದೇ ಥರನೇ ಹೇಳ್ಯಾರ. ಸಾಕಷ್ಟು ಅಂದ್ರೆ ಕನಿಷ್ಠ ಅಂದ್ರೆ ಒಂದು 100 ಸಾರಿ ತಿರುಗಾಡಿವಿ ನಾವು. ಅಂದ್ರೂ ಕೂಡ ಹೋದ್ ಸರಿ ಇದೇ ತರ ಪೇಪರ್ ಸ್ಟೇಟ್ಮೆಂಟ್ ಮೀಡಿಯಾ ಆದ್ಮೇಲೆ ನೀರ್ ಇಷ್ಟು ಹರಿಯಕತ್ತಾವ, ಅವಾಗ ಚರಂಡಿ ತೆಗಿತಾವ ಅಂತ ಬಂದ್ರು. 4 ದಿನ ನಿಂತು ತೆಗಿ ಅಂತ ಹೇಳಿದಿವ್ರಿ ಅಷ್ಟೇ ಸಾಬ್ರೆ. ಅಂದ ಸಲಿಂದ ಈಗ ಅವ್ರೇನ್ ಹೇಳಿದ್ರೆ ನೀವು ಬ್ಯಾಡ ಅಂದ್ರಿ ಅಂತಂತಾರೆ ಸರ್. ಇಷ್ಟು ನೀರು ಹರಿಯ ಮುಂದಾಡಿ ಚರಂಡಿ ಹಸ ಆಗ್ತವನ್ರಿ ಸರ್. ಇಷ್ಟೇ ಹೊಂಟಿದ್ವು ನೀರು ಎಲ್ಲ SC ಓಡು. SC ಅದ್ರಾಗ ಎಮ್ಮು ಕಲಾಸ್ ಓಟ್ ಅವ್ರದ್ದು ಏನ್ ಬೀದಿಗೆ ಬಂದ್ಬಿಟ್ಟಿದ್ರು. ಅವರು ಕುಲಕರ್ಣಿಯವ್ರ ಏನ್ ಮಾಡಿದ್ರ, ಅವ್ರನ್ನ ಅರ್ಧಂಬರ್ಧ ಮಾಡಿದೇಸಿ ಪರಿಹಾರ ಮಾಡ್ತೀವಿ ಅದು ಮಾಡ್ತೀವಿ ಅಂದ್ರೆ ಅರ್ಧ ಮಂದಿಗೆ ಮಾಡ್ಯಾರ, ಅರ್ಧ ಮಂದಿಗೆ ಮಾಡೇ ಇಲ್ಲ ಅವರು. ಈಗ ಮತ್ತೆ ಆಮೇಲೆ ಅದನ್ನ ಮತ್ತೆ ಹೋಗಿದೀವಿ. ಈಗ ಹೋಗಿ 4ನೇ ದಿನ ಇದು ರನ್ನಿಂಗ್. ಇವ್ರಿಗೆ ಕುಂತಿಗೆ ಮಾತಾಡಿದೀವಿ. ಮಾತಾಡಿದಾಗ ಇಲ್ಲಪ್ಪ 15 ರೊಕ್ಕ ಬಂದಿಲ್ಲ ಅಂತಾರ. 15 ರೊಕ್ಕ ಬಂದಿಲ್ಲ ಅಂತಂದ್ರೆ ಓಟ್ ರೊಕ್ಕನೇ ಉಳ್ದಿಲ್ಲ ಅಂತ ಈ PDO ಹೇಳ್ತಾನ. ಅವ್ರೊಂದು ಇವ್ರೊಂದು ಹೇಳಿಗೇಸಿ ಎಲ್ಲ ನಮ್ಮ ಕಾಡಂಗೇರ ಗ್ರಾಮದ ದಾರಿಯನ್ನು ತಪ್ಪಿಸಿ ಬಿಟ್ರ. ನಮ್ಮ ಹೆಸರು ಎಲ್ಲೋ ನಾಯಕ್ ಅಂತ್ರಿ. ಬಂದು